ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ದೀಪಕ್. ನಾನು ಹೊಸಪೇಟೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ನಡೆದ ಘಟನೆ ಇದು. ಮೊದಲೇ ವರ್ಷ ನಾನು ಎಂಜಿನಿಯರ್ ಕಾಲೇಜಿನ ಹಾಸ್ಟೆಲಿನಲ್ಲಿ ಇದ್ದೆ. ಅಲ್ಲಿನ ವಾತಾವರಣ ಅಷ್ಟೇನೂ ಸರಿ ಇರಲಿಲ್ಲ. ಓದು ಬರಹ ಬಿಟ್ಟು ಎಲ್ಲ ನಡೆಯುತ್ತಿತ್ತು. ಅಲ್ಲಿ ಬೆಳಗಾದರೆ ಸಾಕು ಎಲ್ಲರ ಕಾಲೇಜಿಗೆ ಹೋಗೋದು. ಸಂಜೆ ಬರೀ ಚಲನಚಿತ್ರಗಳು ನೋಡಿ ಸಾಕು ಎಂದು ಹಾಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗೆ ಸಿಂಗಲ್ ರೂಮ್ ಹುಡುಕಿ ಸಿಕ್ಕಿದ್ದು ಒಂದು ಮನೆ. ಆ ಮನೆ ಓನರ್ ಒಬ್ಬರು ಆಂಟಿ. ತುಂಬಾ ಸಾಂಪ್ರದಾಯಿಕ ಕುಟುಂಬ ಇಂದ ಬಂದವರು. ಅವರ ಹಣೆ ಮೇಲೆ ಯಾವಾಗಲೂ ವಿಭೂತಿ ಇರೋದು ಏನು ಚಂದ ಕಾಣುತ್ತಿದ್ದರು. ಮೊದಲನೇ ದಿನವೇ ತುಂಬಾ ಖುಷಿ ಆಯ್ತು. ನಿರ್ಧಾರ ಕೂಡ ಮಾಡಿದೆ, ಇನ್ನು 3 ವರ್ಷ ಆಂಟಿ ಮನೆಯಲ್ಲಿ ಇರೋದು ಅಂತ. ತುಂಬಾ ಷರತ್ತುಗಳನ್ನು ಹಾಕಿ ಮನೆ ಕೊಟ್ಟರು. ಅಂಕಲ್ ಕೂಡ ತುಂಬಾ ಒಳ್ಳೆಯವನು. ನಿಜ ಹೇಳಬೇಕು ಅಂದ್ರೆ ತುಂಬಾ ಕಾಳಜಿ ಮಾಡೋರು. ಅವರು ರೈಲ್ವೆ ಎಂಜಿನಿಯರ್ ಆಗಿದ್ದರು. ವಾರಕ್ಕೆ ಒಮ್ಮೆ ಶುಕ್ರವಾರ ಬಂದು ಶನಿವಾರ ಸಂಜೆ ಹೋಗ್ತಿದ್ರು. ಹೀಗೆ ಪರಿಚಯ ಆಗ್ತಾ ನನಗೆ ಆಂಟಿ ಜೊತೆ ಸ್ನೇಹ ಬೆಳೆಯಿತು. ಆಂಟಿ ಹಣೆ ಮೇಲೆ ಯಾವಾಗಲೂ ವಿಭೂತಿ ಮತ್ತು ಕುಂಕುಮ ಇರುತ್ತಿತ್ತು. ಏನು ಚಂದ, ಎಷ್ಟು ನೋಡಿದರೂ ಕಮ್ಮಿ. ದಿನವೂ ಪೂಜೆ ಪುನಸ್ಕಾರ ಅವರಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಬೆಳಿಗ್ಗೆ 6ಕ್ಕೆ ಏಳುತ್ತಿದ್ದೆ. ಆಗಲೇ ಆಂಟಿ ಮನೆಯಲ್ಲಿ ಎದ್ದು ಕಸ ಹೊಡೆದು ರಂಗೋಲಿ ಬಿಡುತ್ತಿದ್ದರು. ಹಣೆಗೆ 3 ಗೆರೆಯ ವಿಭೂತಿ ಶೃಂಗಾರ, ಜೊತೆಗೆ ಆ ರುದ್ರಾಕ್ಷಿ ಮಾಲೆ ಜೊತೆ ಕೊರಳ ಅಲ್ಲಿ ಲಿಂಗ ಧಾರಣೆ, ತಲೆಯಲ್ಲಿ ಮಲ್ಲಿಗೆ, ಸದಾ ಅದು ನೋಡುವುದೇ ಒಂದು ಸಂಭ್ರಮ. ನಾನು ಕೂಡ ಭಕ್ತಿಯಿಂದ ಇರಲು ಆರಂಭಿಸಿದೆ. ಆಂಟಿಗೆ ಖುಷಿ ಆಗಲಿ ಅಂತ ಆಗ ಊಟ ಕೊಡೋರು ಆಂಟಿ. ಹಾಗೆ ಪರಿಚಯ ಬೆಳೆದು ಟಿವಿ ನೋಡೋ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಹೋಗೋಕೆ ಶುರು ಮಾಡಿದೆ. ಕಾಲೇಜು ಮುಗಿದ ಮೇಲೆ ಮನೆಗೆ ಹೋಗಿ ಮುಖ ತೊಳೆದು ಹಣೆಗೆ ವಿಭೂತಿ ಹಚ್ಚಿ ಆಂಟಿ ಮನೆಗೆ ಹೋಗೋದು. ಆಂಟಿ ದಿನ ಟೀ ಕೊಟ್ಟಿದ್ದರು. ಹಾಗೆ ಅವರಲ್ಲಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಎಲ್ಲ ವಿಷಯ ಹೇಳುತ್ತಿದ್ದರು. ಮದುವೆ ಆಗಿ 5 ವರ್ಷ, ಇನ್ನು ಮಕ್ಕಳು ಆಗಿರಲಿಲ್ಲ. ಪಾಪ ಆಂಟಿಗೆ ತುಂಬಾ ದುಃಖ ಇತ್ತು. ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡುತ್ತಿದ್ದರು. ಅವರೇ ಹೇಳಿದ್ದರು, ಪೂಜೆ ಒಳ್ಳೆಯದು, ನೀನು ಆಡೋ ದೀಪು ಅಂತ ಹೇಳೋರು. ಆಂಟಿ ನಗು ಅಂತೂ ತುಂಬಾ ಚಂದ. ಒಂದು ದಿನ ಬೆಳಿಗ್ಗೆ 6ಕ್ಕೆ ಎದ್ದು ಆಂಟಿ ನೋಡೋ ನೆಪದಲ್ಲಿ ಹೋದೆ. ಸುಮಾ ಆಂಟಿ ಅಂತ ಕರೆದ್ರೆ ಏನು ಮರಳಿ ಉತ್ತರ ಬರಲಿಲ್ಲ. ಯಾಕೆ ಆಂಟಿ ಸುಮ್ಮನೆ ಇದ್ದಾರೆ ಅಲ್ಲ ಅಂತ ಸದ್ದು ಮಾಡದೆ ಕಳ್ಳ ಹೆಜ್ಜೆ ಇಟ್ಟು ನಡೆದೆ. ಎಲ್ಲೂ ಕಾಣಲಿಲ್ಲ. ಇದೇನು ಎಲ್ಲಿ ಇಲ್ಲವಲ್ಲ ಅಂತ ಹಾಗೆ ಅಡಿಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಕೆಳಗೆ ಕುಳಿತು ಇಣುಕಿ ನೋಡಿದರೆ ಒಳಗೆ. ಆಗ ಕಂಡಿದ್ದು ನಯನ ಮನೋಹರ ದೃಶ್ಯ. ಏನು ಅಂತೀರಾ? ಆಂಟಿ ಅಡುಗೆ ಮನೆಯಲ್ಲಿ ಇದ್ದರು. ಮೆಲ್ಲಗೆ ಇಣುಕಿ ನೋಡಿದೆ. ಆ ರಮಣೀಯ ದೃಶ್ಯ ಅಡಿಗೆ ಮನೆಯಲ್ಲಿ ದೇವರ ಜಗಲಿ ಮುಂದೆ ಆಂಟಿ ಕುಳಿತು ಎಲ್ಲ ಪೂಜೆಯ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಕೊತಿದ್ದರು. ಆಂಟಿ ಪೂಜೆ ಮಾಡುತ್ತಿದ್ದರು. ಒಂದು ಕ್ಷಣ ನಾನು ಅದು ನೋಡಿ ಹಾಗೆ ನಿಂತೆ. ಉಸಿರಾಟದ ದೀರ್ಘ ಆಯಿತು. ನಂಗೆ ಗಂಟಲು ಒಣಗಿತು. ಹೆದರಿಕೆಯಿಂದ ಹಿಂದೆ ಸರಿದು ನಿಂತೆ. ಆಸೆ ಕುತೂಹಲ ತಡೆಯಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಹಚ್ಚಲು ಶುರು ಮಾಡಿದರು. ಮೊದಲು ಹಣೆಗೆ 3 ಸಲ ಹಚ್ಚಿ, ಕುತ್ತಿಗೆ 2 ಭಾಗದಲ್ಲಿ 2 ಕೈರಟ್ಟೆಗಳಿಗೂ ವಿಭೂತಿ ಹಚ್ಚಿದರು. ಇಡೀ ದೇಹ 3 ಗೆರೆಯ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ, ಸಾಕ್ಷಾತ್ ಅಕ್ಕ ಮಹಾದೇವಿ ನೋಡಿದ ಅನುಭವ ಅದು. ತಲೆ ಕೂದಲು ಹರಡಿಕೊಂಡು ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಅವರು ಹೆದರಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ರೂಮಗೆ ಹೋಗಿ ವಾಂತಿ ಮಾಡಿಕೊಂಡೆ. ನಂತರ ರೆಡಿಯಾಗಿ ಕಾಲೇಜ್ಗೆ ಹೋದೆ. ಇಡೀ ದಿನ ಅದೇ ನೆನಪು. ಸಂಜೆ ಅವಸರ ಆಗಿ ರೂಮ್ ಹೋಗಿ ಆಂಟಿ ಮನೆಗೆ ಹೋದೆ. ಅವರನ್ನು ನೋಡುತ್ತಾ ಸಮಯ ಆಗಿದ್ದೇ ಗೊತ್ತಾಗಿಲ್ಲ. 9:30ಗೆ ಊಟ ಕೊಟ್ಟರು. ಆಂಟಿ ಊಟ ಮಾಡಿದೆ. ಆದರೆ ಆ ಊಟ ಬೇಕಾಗಿರಲಿಲ್ಲ. ನನಗೆ ದಿನ ಬೆಳಿಗ್ಗೆ ಅವರ ಪೂಜೆ ನೋಡೋ ಆಸೆ ಆಯಿತು. ಹಾಗೆ 3 ದಿನ ಕದ್ದು ನೋಡಿದೆ. ಆದರೆ 4ನೇ ದಿನ ಸಿಕ್ಕು ಬಿದ್ದೇ ಬಿಟ್ಟೆ. ನನ್ನ ತುಂಬಾ ಬೈದರು. ಇನ್ನು ಮುಂದೆ ಮನೆಗೆ ಬರಬೇಡ, ಮಾತು ಆಡಿಸಬೇಡ, ನಡಿ ಹೊರಗೆ ಅಂದರು. ಭಯದಿಂದ ಅವರ ಕಾಲು ಮುಗಿದು ಕಾಲೇಜು ನಡೆದೆ. ಹೆದರಿಕೆಯಿಂದ ಊರಿಗೆ ಹೋದೆ.
7 ದಿನ ಆದ ಮೇಲೆ ಮತ್ತೆ ರೂಮ್ಗೆ ಹೋದೆ. ಎಲ್ಲಿ ಆಂಟಿ ಬಯತಾರೋ ಅಂತ ಕ್ಷಮೆ ಕೇಳೋಣ ಅಂತ ಮನೆಗೆ ಹೋದೆ. ಆಂಟಿ ಬಾಗಿಲು ತೆಗೆದ್ರು. ತುಂಬಾ ಸುಸ್ತು ಕಂಡರು. ಯಾಕೆ ಬಂದೆ ಅಂದ್ರು. ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದೆ. ಮಾರನೇ ದಿನ ಬೆಳಿಗ್ಗೆ ರಂಗೋಲಿ ಏನೂ ಇರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ. ಅವರು ಬಂದರು. ಅವರಿಗೆ ತುಂಬಾ ಜ್ವರ ಇತ್ತು. ದೀಪು ಸ್ವಲ್ಪ ಆಟೋ ತೆಗೆದುಕೊಂಡು ಬಾರೋ, ಹಾಸ್ಪಿಟಲ್ ಹೋಗಬೇಕು ಅಂದು ಕೂಡಲೇ ಹೋಗಿ ಆಟೋ ತಂದು ಆಂಟಿನ ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಸೂಜಿ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದೆವು. ಆಂಟಿ ತಿಂಡಿ ಮಾಡಿರಲಿಲ್ಲ. ಅವರನ್ನು ಹಾಲ್ನಲ್ಲಿ ಕೂರಿಸಿ ಇಡ್ಲಿ ತೆಗೆದುಕೊಂಡು ಬಂದೆ. ಬೇಡ ಬೇಡ ದೀಪು ಅಂದ್ರು. ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕಿ ಕೊಂಡು ಬಂದು ತುತ್ತು ಮಾಡಿ ತಿನ್ಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು. ಆಂಟಿ ಕ್ಷಮಿಸು ದೀಪು, ನಿನ್ನ ತುಂಬಾ ತಪ್ಪು ತಿಳಿದಿದ್ದೆ ಕಣೋ. ನೀನು ನನ್ನ ಸಲುವಾಗಿ ಕಾಲೇಜ್ಗೆ ಹೋಗದೆ ಇವತ್ತು ಎಷ್ಟು ಕಾಳಜಿ ತೋರಿಸ್ತಾ ಇದೆಯಾ. ಥ್ಯಾಂಕ್ಸ್ ದೀಪು ಅಂತ ಹೇಳಿ ಒಂದು OTP ಅಂದರೆ ಅದನ್ನು ಕೊಟ್ಟರು. ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಬಿಡಿ. ಆಸ್ಪತ್ರೆಯಲ್ಲಿ ನಾನೇ ಖರ್ಚು ಮಾಡಿದ್ದು ಆಂಟಿ ಲೆಕ್ಕ ಇಟ್ಟಿದ್ದರು. ಆಮೇಲೆ 2-3 ದಿನ ನಾನು ದಿನ ತಿಂಡಿ ತೆಗೆದುಕೊಂಡು ಹೋಗ್ತಾ ಇದ್ದೆ. 5ನೇ ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು. ಆಂಟಿ ಆರಾಮಾಗಿದ್ರು. ಕಾಲೇಜಿನ ಸಮಯಕ್ಕೆ ಆಗಿತ್ತು. ತಯಾರಿ ಆಗಿ ಹೋಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕಾಲೇಜ್ ಹೋದೆ. ಸಂಜೆ 5:30 ಸರಿಯಾಗಿ ಆಂಟಿ ಮನೆಗೆ ಹೋದೆ. ನಗು ನಗುತ್ತಾ ಬಾರೋ ದೀಪು ಅಂದ್ರು. ಟೀ ಕೊಟ್ಟರು. ಆಯ್ತು ನೀವು ಟೀ ಕುಡಿರಿ ಆಂಟಿ ಅಂದೆ. ಇಲ್ಲ ಕಣೋ, ಆಮೇಲೆ ಕುಡಿತೀನಿ, ಇನ್ನು ಸಂಜೆ ಪೂಜೆ ಆಗಿಲ್ಲ ಅಂದ್ರು. ಟಿವಿ ಹಚ್ಚಿ ಅಡುಗೆ ಮನೆಗೆ ಹೋದರು. ಈ ಬಾರಿ ನಾನು ಟಿವಿ ನೋಡ್ತಾ ಕುಳಿತುಕೊಂಡೆ. ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು, ಯಾಕೋ ದೀಪು ನನ್ನ ಪೂಜೆ ನೋಡಲಿಲ್ಲ ಇವತ್ತು, ತುಂಬಾ ಬದಲಾಗಿದೆಯಾ ನೀನು ಅಂದ್ರು. ಇಲ್ಲ ಆಂಟಿ, ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಆದೆ. ಅವರೇ ಮತ್ತೆ ಕೇಳಿದರು. ಅಲ್ಲವೋ, ಅಷ್ಟು ಸಲ ಬಂದು ಬಂದು ಇಣುಕಿ ನೋಡಿಯಲ್ಲ, ನಾನು ಅಷ್ಟು ಚೆನ್ನಾಗಿ ಇದ್ದೀನಾ ಅಂದ್ರು. ಅದಕ್ಕೆ ನಾನು ನೀವು ದೇವತೆ ತರ ಕಂಡಿರಿ ಅಂದೆ. ಅವರು ಹೌದಾ ಅಂತ ಹೇಳಿ ನಕ್ಕರು. ಯಾಕೆ ಆಂಟಿ ಆ ಥರ ಪೂಜೆ ಮಾಡುತ್ತೀರಾ ಅಂತ ಕೇಳಿದೆ. ಅವರು ಅಂದ್ರು, ಮದುವೆ ಆದಾಗ ನಾನು ಎಲ್ಲರ ತರನೇ ಪೂಜೆ ಮಾಡುತ್ತಿದ್ದೆ. ಆಗ ನಿಮ್ಮ ಅಂಕಲ ಒಂದು ದಿನನೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವರಿಗೆ ನಾನು ಇಷ್ಟ ಆಗಬೇಕಂತ ಯೋಚಿಸಿದೆ. ಆಗ ಹೊಳೆದ ಉಪಾಯ ಈ ಪೂಜೆ. ಮಾರನೇ ದಿನ ಬೆಳಿಗ್ಗೆ ಇಂದ ಇದನ್ನು ರೂಢಿ ಮಾಡಿಕೊಂಡೆ. ಸ್ನಾನ ಮಾಡಿ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು. ನನ್ನ ಆ ರೂಪ ಅವರಿಗೆ ಹಿಡಿಸಿತು. ಆಗ ನೋಡುತ್ತಿದ್ದಂತೆ ನನ್ನ ಜೊತೆ ಆ ಕೆಲಸವನ್ನು ಮಾಡಿದರು. ನನ್ನ ದೀನವು ಹೀಗೆ ಪೂಜೆ ಮಾಡು ಅಂತ ಕೇಳಿಕೊಂಡರು. ಹಚ್ಚಿದ ಎಲ್ಲ ವಿಭೂತಿ ಅಳಿಸುವಂತೆ ಕೆಲಸ ಮಾಡಿದರು. ಹಾಗೆ ತುಂಬಾ ಹೊತ್ತು ಕೆಲಸ ಮಾಡಿ ಸುಸ್ತಾದರು. ಮರುದಿನ ಕೂಡ ಹಾಗೆ ಆಯ್ತು. ಆದರೆ ನೀರು ಬರಲಿಲ್ಲ. ನಿರಾಸೆ ಆಯ್ತು. ಇರಲಿ ಅಂತ ಸುಮ್ಮನಾದೆ. ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಬಂತು ಕಣೋ. ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ನಿಂತು ನೋಡಿದೆ. ಕೆಲಸದ ಮೇಲೆ ಆಸಕ್ತಿ ತೀರಾ ಕಡಿಮೆ ಆಗಿದೆ. ನನಗೆ ಅವರಿಂದ ಸಿಗಬೇಕಾಗಿದ್ದ ಕೆಲಸ ಸಿಕ್ಕೇ ಇಲ್ಲ ಕಣೋ. ನನಗೂ 108 ಆಸೆ ಇದೆ. ಏನು ಮಾಡಲಿ ಹೇಳು. ಅವರು ಮಗು ದತ್ತು ತಗೋಳೋಣ ಅಂತಾರೆ. ಏಕೆಂದರೆ ಅವರಿಗೆ ಕೆಲಸದ ಮೇಲೆ ಆಸಕ್ತಿ ಕಡಿಮೆ ಆಗಿದೆ. ಅದಕ್ಕೆ ಅವರಿಗೆ ನನಗೆ ಕೊಡೋದು ಕಷ್ಟ ಆಗಿತ್ತು. ಆವತ್ತಿನಿಂದನೇ ನನ್ನ ಎಲ್ಲ ಆಸೆ ಬಿಟ್ಟು ಈ ಥರ ದೇವರ ಪೂಜೆಯಲ್ಲಿ ಕಾಲ ಕಳಿತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರು. ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ರ ಹೋಗಿ ಸಮಾಧಾನ ಪಡಿಸಿದೆ. ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲಿ ನೀರಿತ್ತು. ನೀವು ನನ್ನ ಮಾತು ಕೇಳ್ತೀನಿ ಅಂತ ಭಾಷೆ ಕೊಡಿ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ, ತಪ್ಪು ತಿಳಿಬೇಡಿ ಅಂದೆ. ಆಯ್ತು ಕಣೋ ಹೇಳು ಅಂದರು. ಆಂಟಿ ನಿಮ್ಮ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ. ಸುಮಾರು 10 ದಿನದಿಂದ ಬರೀ ನಿಮ್ಮ ಆ ದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ. ಓದು ಬರಹ ಆಸಕ್ತಿ ಇಲ್ಲ ಆಗಿದೆ. ತಮ್ಮನಂತೂ ರಾತ್ರಿಯೆಲ್ಲ ವಾಂತಿ ಮಾಡ್ತಾನೆ. ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕೆಲ ಹೊತ್ತು ಕೆಳಗೆ ಕುಳಿತು ಕೈ ಮುಗಿದೆ. ನೀವು ಕಳೆದುಕೊಂಡಿದ್ದನ್ನು ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ. ಅದಕ್ಕೆ ಅವರು ಗಾಬರಿಯಾಗಿ ಬೇಡ ಕಾಣೋ, ನೀನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ,
ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ. ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಕೋ ಅಂದರು. ಇಲ್ಲ ಆಂಟಿ, ಆಗಲ್ಲ. ನೀವು ಕೊಡದಿದ್ದರೆ ನಾನು ಓದಲ ಎಲ್ಲಾದರೂ ಹಾಳಾಗಿ ಹೋಗುತ್ತೀನಿ ಅಂತ ಅಂದೆ. ಬೇಡ ಕಣೋ, ಆ ಥರ ಮಾಡಬೇಡ ಅಂತ ಕಣ್ಣೀರು ಒರೆಸಿದರು. ಮತ್ತೆ ನಿಮ್ಮ ಜೊತೆ ಕೆಲಸವನ್ನು ಅವಕಾಶವನ್ನು ಕೊಡಿ ಎಂದು ಬೇಡಿಕೊಂಡೆ. ಅದಕ್ಕೆ ಅವರು ತುಸು ನಕ್ಕು ಆಯ್ತು ಅಂತ ತಲೆ ತಗ್ಗಿಸಿ ಅಂದರು. ಆಂಟಿ, ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ. ಹಾ, ಕಳ್ಳ ಅಂತ ಹೇಳಿ ಒಳಗೆ ಹೋದರು. ಆಂಟಿ, ಈಗಲೇ ಮಾಡೋಣ ಬನ್ನಿ ಅಂದೆ. ಈಗ ಬೇಡ, ಟೈಮ್ ಆಗಿದೆ. ಬೆಳಿಗ್ಗೆ ಓಕೆ ನಾ ಅಂದ್ರು. ತುಂಬಾ ಸಂಕಟ ಆದರೂ ಕೊನೆಗೂ ಓಕೆ ಮಾಡಿದೆ. ಈ ವಿಷಯ ಯಾರಿಗೂ ಹೇಳಬೇಡ ಎಂದು ದೇವರ ಮೇಲೆ ಆಣೆ ಮಾಡಿಸಿಕೊಂಡು, ಆಂಟಿ ಆಯ್ತು, ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾ, ಇಲ್ಲಿಯೇ ಸ್ನಾನ ಪೂಜೆ ಉಪಹಾರ ಮುಗಿಸಿ ಹೋಗುವಂತೆ ಅಂದರು. ಬೆಳಿಗ್ಗೆ 5ಕ್ಕೆ ಎದ್ದು ಮಡಿ ಬಟ್ಟೆ ಜೊತೆ ಹೋದಾಗ ಆಂಟಿ ಆಗಲೇ ಎದ್ದು ಕಸ ಗುಡಿಸಿ ರಂಗೋಲಿ ಬಿಟ್ಟು ಒಳಗೆ ಇದ್ದರು. ಹಾಗೆ ಒಳಗೆ ಹೋದೆ. ಆಂಟಿ ಸ್ನಾನಗೃಹ ಬಾಗಿಲು ಸ್ವಲ್ಪ ತೆಗೆದುಕೊಂಡಿತ್ತು. ಹಾಗೆ ಬಾಗಿಲು ನೂಕಿದೆ. ಒಳಗೆ ಹೋಗಿ ಸ್ನಾನ ಮಾಡುತ್ತಿದ್ದೆ. ಆಗ ಆಂಟಿ ಬಂದು, ಏ ದೀಪು, ಬಾರೋ, ಬೇಗ ಲೇಟ ಆಗುತ್ತದೆ ಅಂದರು. ನಾನು ಮಾಡಿ ಬರ್ತೀನಿ, ಒಂದು ಬಾರಿ ಕೆಲಸ ಮಾಡಿ ಆಮೇಲೆ ಪೂಜೆ ಮಾಡೋಣ್ವಾ ಎಂದು ಕೇಳಿದೆ. ಅದಕ್ಕೆ ಅವರು ಮೊದಲು ಆ ಶಿವಲಿಂಗ ದೇವರ ಪೂಜೆ, ಆಮೇಲೆ ನಿನ್ನ ಕೆಲಸ ಅಂತ ಹೇಳಿದರು. ಆಮೇಲೆ ಸ್ನಾನ ಮಾಡಿ ಬಂದು ಎಲ್ಲ ದೇವರ ಫೋಟೋಗೆ ಕೈ ಮುಗಿದೆ. 5 ನಿಮಿಷದಲ್ಲಿ ಆಂಟಿ ಕೂಡ ಪೂಜೆಗೆ ಬಂದರು. ದೇವರ ಮುಂದೆ ಚಾಪೆ ಹಾಸಿ ಕುಳಿತು ಕುಂಕುಮ ಹಚ್ಚಿ ವಿಭೂತಿ ಹಚ್ಚಲು ಆ ವಿಭೂತಿ ಬಟ್ಲಲು ಎತ್ತಿ ಮುಂದೆ ಇಟ್ಟುಕೊಂಡರು. ನೀನು ಹಚ್ಚಿಕೋ ದೀಪು ಅಂದ್ರು. ಆಯ್ತು ಆಂಟಿ ಅಂತ ನಾನು ಹಚ್ಚಿಕೊಂಡೆ. ಆಂಟಿ, ನಿಮಗೂ ನಾನೇ ಹಚ್ಚುವೆ ಅಂತ ಹೇಳಿ ಹಚ್ಚಿದೆ. ಆಂಟಿ ಹಚ್ಚಿದ್ದು ಸಾಕು ಸರಿಯೋ ಅಂದ್ರು. ಇಬ್ಬರು ಪೂಜೆ ಮಾಡಿ ಊದುಬತ್ತಿ ಧೂಪ ಹಚ್ಚಿ ಕೈ ಮುಗಿದು ಲಿಂಗವನ್ನು ಗುಣಗಡಿಗೆಯಲ್ಲಿ ಇಟ್ಟು ಕೋರಳಿಗೆ ಹಾಕಿ ಕೊಂಡೆವು. ನಂತರ ಪೂಜೆ ಮುಗಿಸಿ ಕೆಲಸಕ್ಕೆಂದು ಅವರನ್ನು ಕರೆದೆ. ಅದಕ್ಕೆ ಅವರು ಮೊದಲು ಹಾಲು ಕುಡಿ ಅಂತ ಅಂದರು. ನಾನು ಸೀದಾ ಹಾಲಿನ ಪಾಕೆಟ್ಗೆ ಬಾಯಿ ಹಾಕಿ ಹಾಲು ಕುಡಿಯಲು ಪ್ರಾರಂಭಿಸಿದೆ. ನಂತರ ಅವರು ಮಾವಿನ ಹಣ್ಣನ್ನು ಕೊಟ್ಟರು. ಅದನ್ನು ನೋಡಿ ನನಗೆ ತಡೆಯಲು ಆಗಲಿಲ್ಲ. ಕೂಡಲೇ ಆ ಹಣ್ಣಿಗೆ ಬಾಯಿ ಹಾಕಿ ಚೀಪಿದೆ. ಆಗ ಆಂಟಿ ಖುಷಿ ಪಡಲು ಶುರು ಮಾಡಿದಳು. ಏ ದೀಪು, ಬಿಡೋ ಅಂದಳು. ಏ ಆಂಟಿ, ಸುಮ್ಮನೆ ಇರಿ ಅಂದೆ. ಆಯ್ತು, ಮೆಲ್ಲಗೆ ಕಣೋ, ಒಂಥರ ಆಗತಿದೆ ಅಂದಳು. ಹಾಗೆ ಕಲ್ಲಂಗಡಿ ಹಣ್ಣು ಕೊಟ್ಟರು. ಅದನ್ನು ಕಚ್ಚಿ ತಿಂದೆ. ಆಮೇಲೆ ಅಲ್ಲೇ ಆ ಕೆಲಸ ಸಂಜೆಯವರೆಗೂ ಇದೇ ಮಾಡಿದೆವು. ಸಂಜೆ ಸುಮಾರು 5:30 ಆಗಿತ್ತು. ಆಂಟಿ ಟೀ ಮಾಡೋಣ ಅಂತ ಅಂದಳು. ಕೈಕಾಲು ಮುಖ ತೊಳೆದು ವಿಭೂತಿ ಧರಿಸಿ ದೇವರಿಗೆ ದೀಪ ಹಚ್ಚಿ ಊದು ಬತ್ತಿ ಬೆಳಗಿದಳು. ಏ ದೀಪು, ಬೇಗ ಬಾರೋ, ಪೂಜೆ ಮಾಡಬೇಕು ಅಂದಳು. ಆಯ್ತು ಅಂತ ಹೇಳಿ ಹೋದೆ. ಮತ್ತೆ ಅವಳ ಆ ವಿಭೂತಿ ಹಚ್ಚಿ ದ ಮುಖ ನೋಡಿ ನನಗೆ ಖುಷಿ ಆಯ್ತು. ಅಲ್ಲಿಯೇ ನಿಂತು ಪೂಜೆಯೆಲ್ಲ ನೋಡಿದೆ. ಲಿಂಗಾಷ್ಟಕ ಹೇಳೋ ದೀಪು ಅಂದವು. ನೀವೇ ಹೇಳಿ ಅಂದೆ. ಹೇಳಿ ಪೂಜೆ ಮುಗಿಯುತ್ತಿದ್ದಂತೆ ಟೀ ಮಾಡಿ ಕೊಟ್ಟಳು. ತಾನು ಕುಡಿದಳು. ಮತ್ತೆ ಹಾಲ್ಗೆ ಕರೆ ತಂದು ಹಾಲು ಬೇಕು ಅಂತ ಪಾಕೆಟ್ ಹಾಲು ಕುಡಿಯಲು ಪ್ರಾರಂಭಿಸಿದೆ. ಅವಾಗ ಹಾಲು ಸ್ವಲ್ಪ ಅವರ ಮೇಲೆ ಬಿತ್ತು. ನಾನು ಕ್ಷಮಿಸಿ ಅಂತ ಅಂದೆ. ಅದಕ್ಕೆ ಆಂಟಿ ಆಯ್ತು ಬಿಡು, ತೊಳೆದು ಕೊಂಡು ಬರುವೆ ಅಂತ ಹೋದರು. ಏನೋ ಊಟ ಬೇಕಾ ಬೇಡವಾ ಅಂದ್ರು. ಬೇಕು ಅಂದೆ. ಹೌದಾ ಅಂತ ನಕ್ಕು ಆಂಟಿ ಹೋಗಲಿ, ಹಾಲು ಆದರೂ ಕುಡಿ ಅಂದ್ರು ಆಂಟಿ. ಆಗ ನಾನು ಹಾಲು ಕುಡಿತೀನಿ ಅಂದೆ. ನಡಿಯಪ್ಪ ಬಂದೆ ಅಂತ ಹೇಳಿ ಹೋಗಿ ಹಣೆಗೆ ವಿಭೂತಿ ಹಚ್ಕೊಂಡು ಬಂದರು. ನಂತರ ಇಬ್ಬರು ಸೇರಿ ಮತ್ತೆ ಕೆಲಸವನ್ನು ರಾತ್ರಿ ಪೂರ್ತಿ ಮಾಡಿದೆವು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.